ವಿವಿಧ ಸಮಸ್ಯೆಗಳ ಈಡೇರಿಕೆಗಾಗಿ ಕರುನಾಡ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಕರುನಾಡ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ವತಿಯಿಂದ ವಿವಿಧ ಬೇಡಿಕೆಗಳಾದ ಕನ್ನಡ ನಾಮಫಲಕ ಸ್ಥಾಪಿಸುವುದು, ವಕ್ಫ್ ಭೂಮಿ ಹೆಸರಿನಿಂದ ರೈತರಿಗೆ ರಕ್ಷಣೆ ಮಾಡುವುದು ಹೀಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿದರು. ನ್ಯೂಸ್ ಬ್ಯೂರೋ ಬಸವರಾಜು, ರಾಜ್ಯ ಉಪಸಂಪಾದಕರು, ಬೆಳಗಾವಿ. ಮಂಜುನಾಥ್ ಜಿಲ್ಲೆ ಅಂತೇಳಿ ಇವತ್ತು ಬೆಳಗಾವಿಯ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ಒಂದು ಮನವಿಯನ್ನು ನೀಡಿದ್ವಿ. ಮನವಿ ನೀಡಿದ ಉದ್ದೇಶ ಏನಪ್ಪ ಅಂತಂದ್ರೆ, ಬೆಳಗಾವಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ತಾಲೂಕುಗಳಂಥ ಬೈಲಿಂಗಲ್, ಕಾಗವಾಡ ಮತ್ತು ನಿಪ್ಪಾಣಿಯಲ್ಲಿ ಕನ್ನಡವನ್ನು ಕಡೆಗಣಿಸ್ತಕ್ಕಂಥ ಕೆಲಸವನ್ನು ಅಂಗಡಿ ಮುಕ್ಕಟ್ಟುಗಾರರು ಮಾಡ್ತಾ ಇದ್ದಾರೆ. ಯಾಕಪ್ಪ ಅದು ಮಾತನ್ನು ಹೇಳ್ತಾ ಇದ್ದಾರೆ ಅಂತಂತಂದ್ರೆ, ಸರ್ಕಾರದ 60% ಆದೇಶ ಇದ್ದರೂ ಕೂಡ ಯಾರೂ ಕೂಡ ಕನ್ನಡವನ್ನು ನಾಮಫಲಕ ಅಭಿವೃದ್ಧಿ ಮಾಡ್ತಾ ಇಲ್ಲ. ಹೀಗಾಗಿ ಕನ್ನಡವನ್ನು ಕಡೆಗಣಿಸೋ ಕೆಲಸವನ್ನು ಇವತ್ತು ಎಲ್ಲರೂ ಮಾಡ್ತಾ ಇದ್ದಾರೆ. ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಏನು ಅವರಲ್ಲಿ ಮನವಿ ಮಾಡ್ತೀವಿ ಅಂತಂತಂದ್ರೆ, ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು, ಕನ್ನಡಕ್ಕೆ ಮೊದಲ ಸ್ಥಾನಮಾನಗಳನ್ನು ನೀಡಬೇಕು. ಈಗ ಮುಂಬರುವ ದಿನಗಳಲ್ಲಿ ಕಡ್ಡಾಯವಾಗಿ 3 ತಾಲೂಕುಗಳಲ್ಲಿ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಹಾಕಲೇಬೇಕು ಅಂತೇಳಿ ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಎಚ್ಚರಿಕೆ ನೀಡ್ತಾ ಇದ್ವಿ. ಒಂದು ವೇಳೆ ಆಗದೇ ಇದ್ದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಮುಖಾಂತರ ಮುಂಬರುವ ದಿನಮಾನಗಳಲ್ಲಿ ಉಗ್ರ ಪ್ರಮಾಣ ಹೋರಾಟ ಮಾಡಲಾಗುವುದು ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ.